ಮಕ್ಕಳ ನಿರ್ಧಾರಕ್ಕೆ ನಮ್ಮ ಸಮ್ಮತಿ ಇದೆ. ಈಗ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಅವ್ರಿಗೂ ಓಕೆ ಅಲ್ವಾ? ನಾವು ಕೇಳಿದ್ದು ಅನುಷ್ಕನ ಅಪ್ಪ ಅಮ್ಮನ ಅಭಿಪ್ರಾಯ. ಕ್ಷಮಿಸಿ ಅಕ್ಕ. ನಮಗೆ ಈ ಮದುವೆ ಇಷ್ಟ ಇಲ್ಲ. ಹಾಗಂತ ನಾವೇನಾದ್ರೂ ಹೇಳಿದ್ರೆ ಮುಗೀತು ನಮ್ಮ ಕತೆ. ನಮ್ಮ ಮಗಳು ನಮ್ಮನ್ನ ಕೊಲೆನೇ ಮಾಡ್ಬಿಡ್ತಾಳೆ ಅಲ್ವೇನೆ? ಆ ಮನೆನ ಸರ್ವನಾಶ ಮಾಡೋದಷ್ಟೇ ಅವಳ ಉದ್ದೇಶ. ಒಂದು ವೇಳೆ ಅವಳು ಅರಸನಕೋಟೆ ಸೊಸೆಯಾಗಿ ಬಂದ್ರೆ ಅರಸನಕೋಟೆನಲ್ಲಿರೋರೆಲ್ಲ ನಾಶ ಆಗೋದಕ್ಕೆ ಗ್ಯಾರಂಟಿ ನಮ್ಮ. ಯಾಕಂದ್ರೆ ನನ್ನ ಮಗಳು ಆದಿತ್ಯನ ಅಷ್ಟು ಹಚ್ಕೊಂಡಿದ್ದಾಳೆ, ಹುಚ್ಚಿ ಥರ ಪ್ರೀತಿಸ್ತಾಳೆ. ನಮ್ಗೆ ಒಪ್ಪಿಗೆ ಇರೋದಕ್ಕೇನೆ ನಾವು ಇಲ್ಲಿ ತನಕ ಬಂದಿದ್ದು. ಅನುಷ್ಕಾ ಈ ವಿಷಯ ನಮ್ಮೆದುರಿಗೆ ಹೇಳಿದಾಗ ನಮಗೆ ತುಂಬ ಖುಷಿ ಆಯಿತು. ಅವರಿಬ್ಬರು ಸೇರಿ ನಿಮ್ಮೆದುರಿಗೆ ಈ ವಿಷಯ ಹೇಳಬೇಕಾದ್ರೆ ನಾವು ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನುಷ್ಕಾ ಜೊತೆ ನಾವು ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ಸೊ ಸದ್ಯದಲ್ಲೇ ನಾವೆಲ್ಲರೂ ಆದಿತ್ಯ ಅನುಷ್ಕಾ ಮದುವೆನ ಸಡಗರದಿಂದ ಸಂಭ್ರಮದಿಂದ ಆಚರಿಸೋಣ. ಏನಂತೀರಿ? ಬರೀ ನಾವಷ್ಟೇ ಅಲ್ಲ ಭಾವ, VIP, IIP, RIP ಎಲ್ಲರೂ ಕರೆಸಿ ಅದ್ದೂರಿಯಾಗಿ ಮಾಡ್ಬಿಡೋಣ. ಅದು ಸರಿ, ಮದುವೆನ ಇನ್ನು ಎಷ್ಟು ದಿನ ಬೇಗ ಮಾಡಬೇಕು ಅಂತಿದ್ದೀರಿ? ನಾಳೆ ಆದರೂ ಓಕೆನೆ. ಅಪ್ಪ, ಒಂದಿನದಲ್ಲಿ ಹೇಗೆ ಮದುವೆ ಮಾಡೋಕ್ಕಾಗತ್ತೆ? ತಮಾಷೆ ಮಾಡಬೇಡಿ. ಹೌದು, ಅದು ಕರೆಕ್ಟೇ. ನಾವು ಇಷ್ಟೇ ದಿನ ಅಂತ ಏನು ಅಂದ್ಕೊಂಡಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆದರೂ ಒಳ್ಳೆಯದು. ಈ ಥರ ಕಾರ್ಯನ ಮುಂದೂಡ್ತಾ ಹೋದರೆ ನಮಗೆ ತೊಂದರೆ ಅಲ್ವೇನೆ? ಹೌದೌದು. ಆಗ್ಲಿ, ಒಳ್ಳೆ ಮುಹೂರ್ತ ನೋಡಿ ಅದ್ದೂರಿಯಾಗಿ ಮದುವೆ ಮಾಡೋಣ. ಇಲ್ಲ ಸಾವಿತ್ರಕ್ಕ, ನಾನು ಇನ್ನೂ ಸುಮ್ಮನೆ ಇದ್ರೆ ಈ ಮನೆಗೆ ಉಳಿಗಾಲ ಇಲ್ಲ. ಸತ್ಯ ಏನು ಅಂತ ನಾನು ಈಗಲೇ ಹೇಳ್ಬಿಡ್ತೀನಿ. ಪಾರ್ವತಿ, ಬಂದ್ಯಾ? ಆಗ್ಲಿಂದ ಕಾಣಿಸ್ತಾನೆ ಇರಲಿಲ್ಲ. ಲೇ, ಕೇಳ್ತಾ ಇಲ್ವಾ? ಹೇಳು, ಅಷ್ಟೊತ್ತಿಂದ ಎಲ್ಲಿ ಹೋಗಿದ್ದೆ ಅಂತ. ಪಾಪ, ಯಾಕೆ ಬೈತೀರಾ ಚಿಕ್ಕತ್ತೆ? ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತೇನೋ ಅಲ್ವಾ ಪಾರ್ವತಿ? ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ನಾನಷ್ಟೇ ಅಲ್ಲ, ಎಲ್ಲರೂ ನಿನ್ನ ಎಷ್ಟು ಮಿಸ್ ಮಾಡ್ಕೋತಿದ್ರು ಗೊತ್ತಾ? ಯಾಕೆ ಗೊತ್ತಾ? ನಾವು ಅಂದ್ಕೊಂಡಿದ್ದ ಮುಹೂರ್ತಕ್ಕಿಂತ ಇನ್ನೂ ಬೇಗನೆ ನಾನು ಆ ದಿನ ಮದುವೆ ಆಗ್ತಿದ್ದೀನಿ. ಅದನ್ನ ಅತ್ತೆಗೂ ಹೇಳಾಯ್ತು, ಅವರು ಒಪ್ಕೊಂಡಾಯ್ತು. ನಾನು ಆದಷ್ಟು ಬೇಗ ಈ ಮನೆಗೆ ಸೊಸೆಯಾಗಿ ಬರ್ತಿದ್ದೀನಿ. ಏಯ್, ಏನ್ ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಹೋಗಿ ಎಲ್ರಿಗೂ ಜ್ಯೂಸ್ ತಗೊಂಡ್ ಬಾ. ಅತ್ತೆ, ಒಂದು ನಿಮಿಷ ನೀರು ಕುಡ್ಕೊಂಡು ಬರ್ತೀನಿ. ಅಯ್ಯೋ ಅನುಷ್ಕಾ, ನೀನ್ ಯಾಕಮ್ಮ ನೀರು ಕುಡಿಯಕ್ಕೆ ಅಲ್ಲಿವರೆಗೂ ಹೋಗ್ಬೇಕು? ಈ ಮನೆ ತುಂಬಾ ಕೈಗೊಬ್ರು ಕಾಲ್ಗೊಬ್ರು ಆಳಿರುವಾಗ ನೀನ್ ಚಿಟ್ಕಿ ಹೊಡೆದ್ರೆ ನೀನಿರೋ ಜಾಗಕ್ಕೆ ನೀರು ಬರುತ್ತಲ್ವಾ? ಚಿಕ್ಕತ್ತೆ,
ಎಲ್ಲ ಕೆಲಸಕ್ಕೂ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಕೆಲವು ಕೆಲಸನ ನಾವೇ ಮಾಡ್ಕೋಬೇಕು. ಹೌದೌದು. ಅತ್ತೆ ಹೋಗ್ಬರ್ತೀನಿ. ಏನೇ ಆಗಲಿ ನಮ್ಮ ಅನುಷ್ಕಾ ಈ ಮನೆ ಸೊಸೆಯಾಗಿ ಬರೋದಕ್ಕೆ ನಾವು ಎಷ್ಟು ಅದೃಷ್ಟ ಮಾಡಿದೀವಲ್ಲ. ಏನು ತಿಳುವಳಿಕೆ ಕಣ್ರಿ ಅವಳಿಗೆ. ಪಾರ್ವತಿ, ಆ ಕೇಡಿ ಅನುಷ್ಕಾ ನಾನು ನೀನು ಅಂದ್ಕೊಳ್ಳೋದಕ್ಕಿಂತ ತುಂಬ ಅಪಾಯಕಾರಿಯಾಗಿದ್ದಾಳೆ. ತುಂಬಾ ಚಾಲಾಕಿದ್ದಾಳೆ ಅವಳು. ನಿನಗಿಂತ 10 ಹೆಜ್ಜೆ ಮುಂದೆ ಇದ್ದಾಳೆ. ಅವಳು ನಡ್ಕೋತಿರೋ ರೀತಿ ನೋಡಿದ್ರೆ ಇವತ್ತು ನೀನು ಅಖಿಲಮ್ಮ ಅವ್ರ ಹತ್ರ ಅವಳ ವಿಷಯ ಹೇಳ್ದೇ ಇರೋದೇ ವಾಸಿ ಅನ್ಸುತ್ತೆ. ಇಲ್ಲ ಸಾವಿತ್ರಕ್ಕ, ಇವತ್ತೇನಾದರೂ ಪರವಾಗಿಲ್ಲ. ಅಖಿಲಮ್ಮಂಗೆ ಅನುಷ್ಕಾ ಮೇಡಮ್ ಬಗ್ಗೆ ನನಗೆ ಗೊತ್ತಿರೋ ಸತ್ಯನ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ. ಏನು ಪಾರ್ವತಿ, ನನ್ನ ಬಗ್ಗೆ ಯಾರಿಗೋ ಏನೋ ಹೇಳಬೇಕು ಅಂತ ಇದ್ದೆ, ಹೇಳ್ತೀಯಾ? ಮಿಸ್ ಸಾವಿತ್ರಿ ಅವರೇ, ಜ್ಯೂಸ್ನ ಬರೀ ಪಾರ್ವತಿನೇ ಹಾಕಬೇಕು ಅಂತ ಏನಿಲ್ಲ. ನೀವು ಕೂಡ ಈ ಮನೆ ಕೆಲಸದವ್ರೆ, ನೀವು ಹಾಕ್ಬೋದು. ನನಗೆ ಪಾರ್ವತಿ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ. ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಬಾ ಪಾರ್ವತಿ. ಏನ್ ಹಾಗೆ ನೋಡ್ತಿದ್ಯಾ? ಬಾ. ಯಾಕೆ ಪಾರ್ವತಿ, ಮುಖದಲ್ಲಿ ಭಯ ಎದ್ದು ಕಾಣ್ತಿದೆ? ಓ, ನೀನ್ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಅಪ್ಪ ಅಮ್ಮ, ನನ್ನ ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮ ಇಷ್ಟು ಬೇಗ ಮನೆಗೆ ಹೇಗ್ ಬಂದ್ರು ಅಂತನಾ? ನಿಮ್ಮಿಂದ ತುಂಬ ಉಪಕಾರ ಆಯಿತು. ಬರ್ತೀನಿ. ಶಾಕ್ ಆಯ್ತಾ? ಬಿಟ್ಟಿದ್ದ ಫೋನ್ನ ತಗೊಂಡು ಹೋಗಕ್ಕೆ ಬಂದೆ. ಹಾಗೆ ಪಾರ್ವತಿ ಬಂದಿದ್ದನ್ನು ನೋಡಿದೆ. ಪಾರ್ವತಿ ಹತ್ರ ನನ್ನ ಬಗ್ಗೆ ಎಲ್ಲಾನು ಹೇಳಿದ್ರಾ? ಇಲ್ಲಮ್ಮ, ನಾವು ಯಾವ ವಿಷಯನೂ ಹೇಳಿಲ್ಲ. ಏನು ಹೇಳಿಲ್ಲಮ್ಮ? ನಾನು ಸಾಕಿದ ನಾಯಿಗಳ ನಿಯತ್ತು ಏನು ಅಂತ ನನಗೆ ಗೊತ್ತಿರಲ್ವಾ? ಬೇಗ ರೆಡಿಯಾಗಿ. ಎಲ್ಲಿಗೆ? ಅರಸನ ಕೋಟೆಗೆ. ಏನಕ್ಕಮ್ಮ? ಹೇಳ್ತೀನಿ. ಪಾರ್ವತಿ ಅಲ್ಲಿ ತಲುಪೋದಕ್ಕೂ ಮುಂಚೆ ನಾವಲ್ಲಿರ್ಬೇಕು. ಹೋಗಿ ಬೇಗ ರೆಡಿಯಾಗಿ. ಹೇಗೆ ನಾವು
ನೀನು ಟ್ರೈನ್ನಲ್ಲಿ ಬಂದರೆ ನಾನು ಫ್ಲೈಟಲ್ಲಿ ಬರ್ತೀನಿ. ನೀನು ಭೂಮಿ ಮೇಲಿದ್ರೆ ನಾನು ಆಕಾಶದಷ್ಟು ಎತ್ತರದಲ್ಲಿರ್ತೀನಿ. ನೀನು ನನಗೆ ಏನು ಮಾಡೋಕ್ಕಾಗಲ್ಲ. ನಾನು ಯಾಕೆ ಕೈ ಹಿಂಗೆ ಹಿಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇದೀಯ ಪಾರ್ವತಿ? ನೀನು ನನ್ನ ಹೆಸರು ಕರೆದು ಆವಾಜ್ ಹಾಕಿದ್ದು ನನ್ನ ಕೆನ್ನೆಗೆ ಹೊಡೆದಂಗಿತ್ತು ಪಾರ್ವತಿ. ಪರವಾಗಿಲ್ವೇ? ನಿಂಗೂ ಕೋಪ ಬರುತ್ತೆ. ಶಬ್ಬಾಷ್. ಯಾರು ನೀನು? ಏನ್ ನಿನ್ನ ಉದ್ದೇಶ? ಯಾಕೆ ಈ ಮನೆಗೆ ಕೆಟ್ಟದನ್ನ ಬಯಸ್ತಿದ್ಯಾ? ಅರ್ಸನ್ ಕೋಟೆಯವರು ಕನ್ಸಲ್ಲೂ ಯಾರಿಗೂ ಕೆಟ್ಟದನ್ನ ಬಯಸ್ದವ್ರಲ್ಲ. ಆದ್ರೆ ನೀನ್ ಯಾಕೆ ಅವ್ರಿಗೆ ಕೇಡ್ ಬಯಸ್ತಾ ಇದ್ಯಾ? ಅದ್ ಯಾವ ಸೇಡಿನ ಭಾವನೆ ಇಟ್ಕೊಂಡು ನಮ್ಮ ಯಜಮಾನ್ರನ್ನ ಮದ್ವೆ ಆಗೋದಕ್ಕೆ ಮುಂದಾಗಿದ್ಯಾ? ಅದ್ ಯಾರೋ ಗೊತ್ತು ಗುರಿ ಇಲ್ದೇ ಇರೋರ್ನ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ ನಂಬಿಸಿದ್ಯಲ್ಲ, ಯಾಕೆ? ಈ ಮನೆ ಕೇಡ್ ಬಯಸೋದ್ರಿಂದ ನಿನಗೇನ್ ಲಾಭ? ಅಬ್ಬಬ್ಬಬ್ಬಬ್ಬ, ಒಂದೇ ಸಲ ಇಷ್ಟೆಲ್ಲ ಪ್ರಶ್ನೆಗಳು ಕೇಳ್ಬಿಟ್ಟಿಲ್ಲ ಪಾರ್ವತಿ. ಹೇಗೆ ಉತ್ತರ ಕೊಡ್ಲಿ? ಕೊಡ್ಲೇಬೇಕು. ಛೇ 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 ಛೇ, ಎಲ್ಲಾದ್ರೂ ಉಂಟಾ? ಕೇವಲ ಒಬ್ಳು ಕೆಲ್ಸದವಳ ಮುಂದೆ ನಾನ್ ತಲೆ ತಗ್ಸಿ ಉತ್ತರ ಕೊಡೋದ? ನೆವರ್. ಅದನ್ನ ನಿನ್ ಮನ್ಸ್ನಲ್ಲೂ ಅನ್ಕೋಬೇಡ. ಕೆಲಸದವಳ ಹತ್ರ ನೀನ್ ಹೇಳಲಿಲ್ಲ ಅಂತಂದ್ರು ಇದೇ ಕೆಲಸದವಳು ಅಖಿಲಮ್ಮನ ಹತ್ರ ಸತ್ಯ ಏನು ಅಂತ ಹೇಳ್ಬೋದು. ಅದನ್ನ ತಡೆಯೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ವಾವ್, ನಾನು ಎಂತ ಡೇಂಜರಸ್ ಅಂತ ಗೊತ್ತಾದ ಮೇಲೂ ನನ್ನ ಬಗ್ಗೆ ಅಖಿಲಾಂಡೇಶ್ವರಿ ಹತ್ರ ಕಂಪ್ಲೇಂಟ್ ಹೇಳ್ತೀಯಾ? ನಿನಗಷ್ಟು ಧೈರ್ಯ ಇದೆಯೇನೆ? ಧೈರ್ಯಕ್ಕೆ ಇನ್ನೊಂದು ಹೆಸರೇ ಪಾರ್ವತಿ. ನೀನ್ ಏನೇ ಮಾಡ್ತಿದ್ರು ನೋಡ್ಕೊಂಡು ಸುಮ್ಮನೆ ಕೂರಕ್ಕೆ ನಾನು ಆಟದ ಗೊಂಬೆ ಅಲ್ಲ. ಯಜಮಾನ್ರ ಜೊತೆ ನಿನ್ ಮದ್ವೆನ ಇನ್ನೂ ಗೊತ್ತು ಮಾಡಿಲ್ಲ. ಅಕಸ್ಮಾತ್ ನಾಳೆನೆ ಗೊತ್ತು ಮಾಡಿದ್ರು ಅದನ್ನ ನಿಲ್ಸೋ ತಾಕತ್ತು ನನಗಿದೆ. ಯಜಮಾನ್ರು ನಿನ್ ಕುತ್ತಿಗೆಗೆ ತಾಳಿ ಕಟ್ಟೋ ಕೊನೆ ಕ್ಷಣದವರೆಗೂ ನಿನ್ ದುಷ್ಟತನದ ಬಗ್ಗೆ ಅಖಿಲಮ್ಮಂಗೆ ಹೇಳೋ ಅವಕಾಶ ನನಗಿದೆ. ಅರ್ಥ ಆಯ್ತಾ ಅನುಷ್ಕಾ? ಅಖಿಲಮ್ಮನ ಹತ್ರ ಮಾತಾಡೋ ಅಧಿಕಾರ, ಸ್ವಾತಂತ್ರ್ಯನ ಅವ್ರು ನನಗೆ ಕೊಟ್ಟಿದ್ದಾರೆ. ಅವ್ರ ಹತ್ರ ನಾನು ಮಾತಾಡೋದನ್ನ ನೀನ್ ಹೇಗ್ ತಡಿತ್ಯೋ ನಾನು ನೋಡೇ ಬಿಡ್ತೀನಿ. ತಾಕತ್ತಿದ್ರೆ ಅದನ್ನ ತಡೆದ್ ನೋಡು. ನನಗೆ ಸವಾಲಾ? ಸವಾಲೇ. ನಿನ್ನ ಆರಾಧ್ಯ ದೈವ, ನಿನ್ನುಸಿರು, ನಿನ್ನ ಅಖಿಲಾಂಡೇಶ್ವರಿ ಬದುಕಿದ್ರೆ ತಾನೇ ನೀನ್ ಸತ್ಯ ಹೇಳಕ್ಕೆ. ಭಯ ಆಯ್ತಾ ಪಾರ್ವತಿ? ಹ್ಞೂ, ಆಗಿರ್ಲೇಬೇಕು. ನಿನಗೆ ಎಷ್ಟು ಹೆದರಿಕೆ ಇದೆ ಅಂತ ಈ ನಿನ್ನ ಮುಖದಲ್ಲೇ ಕಾಣಿಸ್ತಿದೆ. ಇದೇ ನನಗೆ ಬೇಕಾಗಿದ್ದಿದ್ದು. ಜೈ ದೇವ್ರಂತ ನಮ್ಮ ಅಖಿಲಮ್ಮಂಗೆ ಏನ್ ಮಾಡ್ಬೇಕು ಅಂತಿದ್ಯಾ? ಸಾಯಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಹೇಗೆ ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ. ಒಂದ್ ನಿಮಿಷ ಇರು, ಯೋಚನೆ ಮಾಡ್ತೀನಿ. ಹೀಗೆ ಮಾಡ್ತೀನಿ. ನಿನ್ನ ಅಖಿಲಮ್ಮ ಬಾಲ್ಕನಿಯಲ್ಲಿ ಫ್ರೆಶ್ ಏರ್ ತಗೋತಿರುವಾಗ ಹಿಂದೆಗಡೆಯಿಂದ ನಾನು ಬಂದು ತಳ್ಬಿಟ್ರೆ ಹೀಗೆ ಮಾಡಿದ್ರೆ ಹೇಗೆ? ನೀನು ನಿನ್ನ ಕೈಯಾರೆ ಪ್ರೀತಿಯಿಂದ ಮಾಡೋ ಕಾಫಿಗೆ
ನಾನು ನನ್ನ ಕೈಯಾರೆ ವಿಷ ಬೆರೆಸಿದ್ರೆ ಲಾಸ್ಟ್ ಟೈಮು ಸುಪಾರಿ ಕಿಲ್ಲರ್ ಬಂದು ಅಖಿಲಾಂಡೇಶ್ವರಿಗೆ ಶೂಟ್ ಮಾಡಿದಾಗ ಬಚಾವಾಗ್ಬಿಟ್ಲು. ಆದ್ರೆ ಈ ಸಲ ನಾನ್ ಶೂಟ್ ಮಾಡಿದ್ರೆ ಇದುವರೆಗೂ ನಾನು ಹೇಳಿದ್ದು ಬರೀ ಉದಾಹರಣೆಗಳು ಪಾರ್ವತಿ. ನಿನ್ನ ಅಖಿಲಾಂಡೇಶ್ವರಿ ಸಾವು ಅಲ್ಲಲ್ಲ ಕೊಲೆ ಹೇಗ್ ಬೇಕಾದ್ರೂ ಆಗ್ಬಹುದು. ಇದುವರೆಗೂ ನಾನು ಹೇಳಿದ್ದು ಬರೀ ಮನೆ ಒಳಗಿನ ಅಟ್ಯಾಕ್ಸ್ ಬಗ್ಗೆ. ಆದ್ರೆ ನಾನು ಅವ್ರ ಜೊತೆಲೇ ಇದ್ದು ಅವರನ್ನ ಬಚಾವ್ ಮಾಡ್ತೀನಿ ಅಂತ ನೀನೇನಾದ್ರೂ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. 24 ಗಂಟೆನೂ ಅವ್ರ ಮನೇಲೇ ಇರೋದಕ್ಕೆ ಅವ್ರೇನು ಶೋಕೇಸಲ್ಲಿರೋ ಗೊಂಬೆ ಅಲ್ವಲ್ಲ. ಅವರು ಆಚೆನೂ ಹೋಗ್ತಾರೆ. ಆಗ ಅವ್ರ ಮೇಲೆ ಆಕ್ಸಿಡೆಂಟೇ ಆಗ್ಬೋದು, ಇಲ್ಲ ರೌಡೀಸ್ಗಳು ಬಂದು ಅಟ್ಯಾಕ್ ಮಾಡಿಬಿಡ್ಬೋದು, ಅಥವಾ ಅವ್ರು ಹೋಗ್ತಿರೋ ಕಾರೇ ಬ್ಲಾಸ್ಟ್ ಆಗ್ಬಿಡ್ಬೋದು. ಆ ನಿನ್ನ ದೇವ್ರನ್ನ ನಾನು ಒಂದ್ಸಲ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಸಾವು ಅವ್ರನ್ನ ಎಲ್ಲೇ ಇದ್ರೂ ಹುಡ್ಕೊಂಡು ಬರುತ್ತೆ. ಅರ್ಥ ಆಯ್ತಾ ಪಾರ್ವತಿ? ಆ ನಿನ್ನ ದೇವರು ಸಾಯ್ಬಾರ್ದು ಅಂದ್ರೆ ನನ್ನ ವಿಷಯನ ಯಾವುದೇ ಕಾರಣಕ್ಕೂ ಅವ್ರಿಗೆ ಹೇಳಬಾರ್ದು. ಬರೀ ಅವರಿಗಷ್ಟೇ ಅಲ್ಲ, ಈ ಮನೆಯ ಯಾರೊಬ್ರಿಗೂ ನನ್ನ ಬಗ್ಗೆ ಒಂಚೂರು ಸುಳಿವು ಕೊಡಬಾರ್ದು. ಅರ್ಥ ಆಯ್ತು ಅನ್ಕೋತೀನಿ. ಲೇ ದಡ್ಡಿ, ಅತಿಥಿ ದೇವೋಭವ ಅಂತ ಕೇಳಿಲ್ದೇನೆ ಮೊದಲು ಗೆಸ್ಟ್ಗಳಿಗೆ ಕೊಡೆ, ಸರಿ ಅಲ್ವಾಕ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೆ. ನೋಡು, ಜ್ಯೂಸ್ ಚೆಲ್ಲಿ ನನ್ನ ಕಾಸ್ಟ್ಲಿ ಸೀರೆ ಎಲ್ಲ ಹಾಳಾಗೋಯ್ತು. ನೀನು ಸಾರಿ ಅಕ್ಕ.